ಲಾರಿ ಎರಡು ಪಿಕಪ್ ವಾಹನಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರುವಂತಹ ಘಟನೆ ನಡೆದಿದ್ದು 5 ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ. ಲಾರಿ ಎರಡು ಪಿಕಪ್ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಭೀಕರ ರಸ್ತೆ ಅಪಘಾತದಲ್ಲಿ 5 ದುರ್ಮರಣವನ್ನಪ್ಪಿದ್ದಾರೆ. ರಾಯಚೂರಿನ ಸಿಂಧನೂರು ತಾಲೂಕಿನ ಬೂದಿವಾಳ ಬಳಿ ಈ ಘಟನೆ ಸಂಭವಿಸಿದ್ದು ಎರಡು ಪಿಕಪ್ ವಾಹನಗಳಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೋರ್ವ ಸಾವನ್ನಪ್ಪಿದ್ದು ಒಟ್ಟು 5 ಜನರು ಸಾವನ್ನಪ್ಪಿದ್ದಾರೆ. ಕುರಿಗಳನ್ನ ತುಂಬಿಕೊಂಡು ಹೋಗುತ್ತಿದ್ದಂತಹ ಪಿಕಪ್ ವಾಹನ ಎದುರಿಗೆ ಬಂದ ಲಾರಿ ಡಿಕ್ಕಿಯಾಗಿ ಈ ದುರ್ಘಟನೆ ಸಂಭವಿಸಿದೆ. ಸಿಂಧನೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದ್ದು ಲಾರಿ ಮತ್ತೆ ಎರಡು ಪಿಕಪ್ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ 5 ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದೆ. ಭೀಕರ ರಸ್ತೆ ಅಪಘಾತದಲ್ಲಿ 5 ಸಾವನ್ನಪ್ಪಿದ್ದಾರೆ. ರಾಯಚೂರಿನ ಸಿಂಧನೂರು ತಾಲೂಕಿನ ಬೂದಿವಾಳ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು ಎರಡು ಪಿಕಪ್ ವಾಹನಗಳಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೋರ್ವ ಆಸ್ಪತ್ರೆಗೆ ಸಾಗಿಸಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದ್ದು ಒಟ್ಟಾರೆಯಾಗಿ ಅಪಘಾತದಲ್ಲಿ 5 ದಾರುಣ ಸಾವನ್ನಪ್ಪಿದ್ದಾರೆ. ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾದಂತಹ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ವಿಜಯ್, ಘಟನೆಗೆ ಏನ್ ಕಾರಣ, ಯಾವಾಗಾಯ್ತು ಅಂತ? ಖಂಡಿತವಾಗಿ ಕಾವ್ಯ, ಘಟನೆಗೆ ಮುಖ್ಯವಾಗಿ ವಾಹನಗಳ ಅತಿ ವೇಗದ ಚಾಲನೆ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಖಾಮುಖಿ ಡಿಕ್ಕಿಯಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಸ್ಥಳದಲ್ಲೇ 4 ಜನ ಮತ್ತು ಆಸ್ಪತ್ರೆ ಮಾರ್ಗದಲ್ಲಿ ಓರ್ವ, ಒಟ್ಟು 5 ಜನ ಸಾವನ್ನಪ್ಪಿದ್ದಾರೆ. ಒಂದು ಈ ಟಾಟಾ ಏಸ್ ಏನಿದೆ, ರಾಯಚೂರಿನ ಸಿಂಧನೂರಿನಿಂದ ಒಂದು ಕುರಿ ಸಂತೆಯನ್ನ ಮುಗಿಸಿಕೊಂಡು ಒಂದಷ್ಟು ಕುರಿಗಳನ್ನ ಅವರು ಖರೀದಿ ಮಾಡಿ ಬಳ್ಳಾರಿ ಕಡೆ ಹೊರಟಿದ್ರು. ಚೆಳ್ಳೆ ಕೂಡ್ಲೂರು ಅನ್ನುವಂತ ಸಿರುಗುಪ್ಪ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾಮದ ಈ 5 ಜನ ಖರೀದಿ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಅಪಘಾತ ನಡೆದಿರುವಂತದ್ದು. ಅತಿ ವೇಗದ ಚಾಲನೆಯಿಂದ ಎದುರಿಗೆ ಬಂದಂತ ಆ ಪಿಕಪ್ ವಾಹನ ಏನಿದೆ, ಈ ಒಂದು ಟಾಟಾ ಏಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ಭೀಕರವಾದಂತಹ ಅಪಘಾತ ಆಗಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಅವರು ಏನು ಈಗಷ್ಟೇ ಅವರ ಗುರುತುಗಳು ಕೂಡ ಪತ್ತೆ ಆಗ್ತಾ ಇದೆ. ಸಣ್ಣ ಯಲ್ಲಯ್ಯ ಅನ್ನುವಂಥವ್ರು ಮತ್ತು ಅವರ ಮಗ ರಂಗನಾಥ್ ಅನ್ನುವಂಥವ್ರು, ಹರಿ ಅನ್ನುವಂತ ಏನು ನತದೃಷ್ಟವಂತರು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಇನ್ನೋರ್ವ ಮೃತರ ಗುರುತು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಒಟ್ಟಾರೆ ಇವರು ಕುರಿ ಸಂತೆಯನ್ನ ಮುಗಿಸಿಕೊಂಡು ತಮ್ಮ ಗ್ರಾಮಕ್ಕೆ ಮರಳುವಂತ ಸಂದರ್ಭದಲ್ಲಿ ಈ ಒಂದು ಅಪಘಾತ ನಡೆದಿರುವಂತದ್ದು. ಈಗ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಉಳಿದ 3 ಗಾಯಾಳುಗಳನ್ನ ಈಗಾಗಲೇ ಸಿಂಧನೂರು ತಾಲೂಕು ಆಸ್ಪತ್ರೆ ಕೂಡ ರವಾನಿಸಿದ್ದಾರೆ. ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿ ವಾಹನಗಳ ದಟ್ಟಣೆ ಕೂಡ ಆಗ್ತಾ ಇದೆ. ಹೀಗಾಗಿ ಪೊಲೀಸರು ಆ ಸ್ಥಳದಲ್ಲಿ ಟ್ರಾಫಿಕ್ ಜಾಮ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ಮತ್ತು ಆ ಮೃತರ ಉಳಿದವರ ಒಂದು ಗುರುತು ಕೂಡ ಪತ್ತೆ ಹಚ್ಚುವಂತ ಕೆಲಸ ನಡೆದಿರುವಂತದ್ದು ಕಾವ್ಯ. ವಿಜಯ್, ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ. ಇನ್ನು ಲಾರಿ ಚಾಲಕ ಸಿಕ್ಕಿದಾನ, ಹೇಗೆ, ಏನಾದ್ರೂ ಡ್ರಿಂಕ್ಸ್ ಮಾಡಿದ್ರೆ ಯಾರಾದ್ರೂ ಚಾಲಕರು, ಹೇಗೆ ಅಂತ? ಇದು ಖಂಡಿತವಾಗಿ ಲಾರಿ ಚಾಲಕನ ಪಾತ್ರದ ಬಗ್ಗೆ ಇಲ್ಲಿ ಪೊಲೀಸರಿಗೂ ಕೂಡ ಒಂದಷ್ಟು ಗೊಂದಲ ಇದೆ. ನಿಂತಿದ್ದಂತ ಲಾರಿಗೆ ಈ ವಾಹನಗಳು ಪರಸ್ಪರ ಡಿಕ್ಕಿ ಹೊಡೆದು ಲಾರಿಗೆ ಡಿಕ್ಕಿ ಹೊಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಲಾರಿಯವನ ತಪ್ಪು ಇದರಲ್ಲಿ ಇದೆಯಾ ಇಲ್ಲ ಅನ್ನುವಂಥದ್ದು ಪೊಲೀಸರಲ್ಲೂ ಕೂಡ ಒಂದು ರೀತಿಯ ಗೊಂದಲ ಇರೋದ್ರಿಂದ ಮತ್ತು ಚಾಲಕ ಕೂಡ ಅದೇ ಸ್ಥಳದಲ್ಲೂ ಕೂಡ ಅವರು ಇರೋದ್ರಿಂದ ನಿಜವಾಗ್ಲೂ 2 ಮುಖಾಮುಖಿ ಡಿಕ್ಕಿ ಆದಂತ ಸಂದರ್ಭದಲ್ಲಿ ಲಾರಿ ಮಧ್ಯೆ ಬಂದಿತ್ತ ಅಥವಾ ಲಾರಿನೇ ಡಿಕ್ಕಿ ಹೊಡಿತಾ ಅನ್ನುವಂತ ಗೊಂದಲ ಈಗಲೂ ಕೂಡ ಪೊಲೀಸರಲ್ಲಿ ಇರೋದ್ರಿಂದ ಮತ್ತು ಈ 2 ವಾಹನಗಳು ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದು ನಜ್ಜುಗುಜ್ಜಾಗಿದ್ದು ಮತ್ತು ಲಾರಿಗೆ ಯಾವುದೇ ರೀತಿಯಾದಂತಹ ಅಂದ್ರೆ ಡ್ಯಾಮೇಜ್ ಆಗಿಲ್ದೇ ಇರೋದ್ರಿಂದ ಬಹುಶಃ 2 ಗಾಡಿಗಳು ಡಿಕ್ಕಿ ಹೊಡೆದು ನಂತರ ಲಾರಿಗೆ ಡಿಕ್ಕಿ ಹೊಡೆದಿರ್ಬೋದು ಅನ್ನುವಂತ ಆ ಗೊಂದಲ ಇನ್ನೂ ಪೊಲೀಸರಲ್ಲಿ ಇದೆ. ಹೀಗಾಗಿ ಅವರು ಪರಿಶೀಲನೆಯ ನಂತರವಷ್ಟೇ ಅದರ ಸ್ಪಷ್ಟತೆಯನ್ನ ಮತ್ತು ಸ್ಪಷ್ಟ ಮಾಹಿತಿಯನ್ನ ಕೊಡುವುದಾಗಿ ಪೊಲೀಸರು ಹೇಳ್ತಿರುವಂತದ್ದು ಕಾವ್ಯ. ಥ್ಯಾಂಕ್ ಯು ವಿಜಯ್, ಡೀಟೇಲ್ಸ್ಗಾಗಿ.